ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಷ್ಟೇ ನಾನು ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ದಿನೇಶ್ ಗೌಡ್ರು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿರುವಂಥ ಸುಬ್ಬಯ್ಯನವರು, ನಮ್ಮ ಸತೀಶ್ ಅವರು ಹಾಗೂ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲಿ ಅದರ ನೇತೃತ್ವವನ್ನು ವಹಿಸ್ಕೊಂಡಿರುವಂಥ SK ದಿನೇಶ್ ಅವರು ನಾವೆಲ್ಲ ಹೋಗಿ ಟೂರಿಸಮ್ ಜಾಯಿಂಟ್ ಡೈರೆಕ್ಟರ್ ಮೋತಿಲಾಲ್ ಅವರನ್ನು ಭೇಟಿಯಾಗಿದ್ದು. ಯಾಕೆಂತಂದರೆ ನಾನು ಸಂಸದನಾಗಿದ್ದಂಥ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಪ್ರಸಾದ್ ಯೋಜನೆಯಡಿ 45,61,00,000 ರೂಪಾಯಿನ ತೊಗೊಂಬಂದಿದ್ದೆ. ಅದರ ಕಾಮಗಾರಿ ಇವತ್ತು ನಡೀತಾ ಇದೆ. ಹಾಗೆ ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಮೈದಾನದ ಅಭಿವೃದ್ಧಿಗೋಸ್ಕರ, ಎಕ್ಸಿಬಿಷನ್ ಗ್ರೌಂಡಿನ ಅಭಿವೃದ್ಧಿಗೋಸ್ಕರವಾಗಿ ಸ್ವದೇಶ್ ದರ್ಶನಲ್ಲಿ ಪ್ರಾಜೆಕ್ಟನ್ನು ಅಪ್ರೂವಲ್ ಮಾಡಿಸಿದೆ. ಅದು 80 ಕೋಟಿಯಿಂದ 100-120 ಕೋಟಿವರೆಗೂ ಅದು ಕೊಡ್ತಾರೆ. ಮಿನಿಮಮ್ 80 ಕೋಟಿನ ಕೊಡ್ತಾರೆ. ಆ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಅಲ್ಲಿ ನಾವು ಸ್ವದೇಶ್ ದರ್ಶನ್ ನಡುವೆ ಎಕ್ಸಿಬಿಷನ್ ಗ್ರೌಂಡನ್ನು ಡೆವಲಪ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಒಂದು ಯೂನಿಟಿ ಮಾಲ್ ಅಂತ ಹೇಳಿ ಆಲ್ ವೆದರ್, ಅಂದರೆ ವರ್ಷದ 365 ದಿನವೂ ಕೂಡ ಎಕ್ಸಿಬಿಷನ್ ನಡೆಯುವಂತಹ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಾಣಕ್ಕೆ ಅದು ಸ್ವದೇಶ್ ದರ್ಶನಲ್ಲೇ ಅವರಿಗೊಂದು ಯೂನಿಟಿ ಮಾಲ್ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ನಮ್ಮೆಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದಾಗಿ ಮೈಸೂರಿಗೆ ಕೊಟ್ಬಿಡಿ, ಮೈಸೂರಿನಲ್ಲೇ ಮಾಡಿಬಿಡೋಣ, ಮೈಸೂರು ಟೂರಿಸ್ಟ್ಗಳು ಜಾಸ್ತಿ ಬರುವಂಥದ್ದು, ಬೆಂಗಳೂರಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಹಾಕಿದರೆ ಉಪಯೋಗ ಇಲ್ಲ ಅಂತ ಹೇಳಿ ಇಲ್ಲಿಗೆ ತೊಗೊಂಬಂದು ನಮ್ಮ ಸರ್ಕಾರದ ಒಂದು ಆಶೀರ್ವಾದದಿಂದ ಇಲ್ಲಿ ತಂದು ಎಕ್ಸಿಬಿಷನ್ ಗ್ರೌಂಡಲ್ಲೇ 5 ಎಕರೆ ಜಾಗ ಕೊಟ್ಟು ಆ ಯೂನಿಟಿ ಮಾಲಿನ ಕನ್ಸ್ಟ್ರಕ್ಷನ್ ಕೂಡ ಪ್ರಾರಂಭವಾಗಿದೆ. ಈಗ ತಾತ್ಕಾಲಿಕವಾಗಿ ಕೋರ್ಟ್ನ ಸ್ಟೇ ಇದೆ. ಹಾಗಾಗಿ ಯೂನಿಟಿ ಮಾಲು ಇಲ್ಲೇ ಬಂದಿದ್ದರಿಂದಾಗಿ ಸ್ವದೇಶ್ ದರ್ಶನ್ನಲ್ಲಿ ಬಂದಂತಹ ದುಡ್ಡನ್ನು ಬೇರೆ ಬೇರೆ ಕಡೆ ಅಭಿವೃದ್ಧಿಗೆ ವಿನಿಯೋಗ ಮಾಡ್ಕೊಳ್ಳೋಣ ಅಂತ ಯೋಚನೆನ ಮಾಡಿ ಅದರಲ್ಲಿ ಸುಮಾರು 18.5 ಕೋಟಿ ರೂಪಾಯಿನ ಕಾರಂಜಿ ಕೆರೆಯ ಅಭಿವೃದ್ಧಿ, ಅದರಲ್ಲಿ ಜಿಪ್ ಲೈನ್ ಸಹಿತವಾಗಿ 18.5 ಕೋಟಿ ರೂಪಾಯಿನ ಅದಕ್ಕೆ ಅಲಾಟ್ ಮಾಡಿದ್ದು. ಹಳೆ DC ಆಫೀಸನ್ನು ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದಕ್ಕೊಂದು 30 ಕೋಟಿ ರೂಪಾಯಿ. ಹಾಗೆ ಟಾಂಗಾಗಳು ರಾತ್ರಿ ಟೂರಿಸ್ಟ್ಗಳು ಬಂದಾಗ ಟಾಂಗಾದಲ್ಲಿ ಹೋಗುವಂಥದ್ದು ಇದೆ. ಹಾಗಾಗಿ ಅವರ ಅನುಕೂಲಕ್ಕೂ ಕೂಡ ಟಾಂಗಾ ಸ್ಟ್ಯಾಂಡ್ಗಳನ್ನು ಮಾಡಬೇಕು ಅಂತಲೂ ಯೋಚನೆಯನ್ನು ಬಂತು. ಇವತ್ತು ನಾನು ಸಂಸದನಿಲ್ಲ, ಆದರೆ ಟಾಂಗಾನ 5 ಕಡೆ ಟಾಂಗಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಅದರಲ್ಲಿ ಒಂದು ನಜರಾಬಾದಿನ ಈ ಸಬರ್ಬನ್ ಬಸ್ ಸ್ಟ್ಯಾಂಡ್ ಬಳಿ ಇರುವಂಥ ಸರ್ಕಲ್ನಲ್ಲಿ, ಅಲ್ಲಿ ಚಾಮರಾಜ ಒಡೆಯರ್ದಿನ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಮಾಡಲಿಕ್ಕೆ ಹೋಗಿದ್ದಾರೆ. ಇದಕ್ಕೆ ಒಟ್ಟು ಈ 5 ಟಾಂಗಾ ಸ್ಟ್ಯಾಂಡ್ಗಳಿಗೆ 2,70,00,000 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರದ ಸ್ವದೇಶ್ ದರ್ಶನ್ ಯೋಜನೆಯಿಂದ ವಿನಿಯೋಗನ ಮಾಡ್ಕೊಳ್ತಿದ್ದಾರೆ. ಆದರೆ ದುರದೃಷ್ಟವಶಾತ್ ಅದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಕಾರ್ಪೊರೇಷನ್ ಅವರು ಜಾಗ ತೋರಿಸಿ ಅಂತಂದರೆ ಫುಟ್ಪಾತನ್ನು ತೋರಿಸಿದ್ದಾರೆ. ಈ ಹಿಂದೆ ನರಮ್ ಪ್ರಾಜೆಕ್ಟಲ್ಲಿ ರಾಜಪಥವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ದುಡ್ಡನ್ನು ಅಲಾಟ್ ಮಾಡಲಾಗಿತ್ತು. ನಾನು ಸಂಸದನಾದ ನಂತರ ಆ ಪ್ರಾಜೆಕ್ಟು ಮುಗಿದೋದ್ರೂ ಕೂಡ ಅದಕ್ಕೆ 3 ವರ್ಷ ಎಕ್ಸ್ಟೆನ್ಷನ್ ಕೊಡಿಸಿ ರಾಜಪಥವನ್ನು ಕಂಪ್ಲೀಟ್ ಮಾಡಿದೆ. ಇವತ್ತು ದಸರಾ ಸಂದರ್ಭದಲ್ಲಿ ನಮ್ಮ ಏನು ವಿಜಯದಶಮಿ ದಿನ ನವರಾತ್ರಿ ಉತ್ಸವ ಏನು ಹೊರಡುತ್ತೆ, ನಮ್ಮ ಜಂಬೂ ಸವಾರಿ ಹೊರಡುತ್ತೆ, ಅದು ಅರಮನೆಯಿಂದ ಹೊರಗಡೆ ಬಂದು ಆ ಸರ್ಕಲ್ಗಳ ಮುಖಾಂತರವಾಗಿ ಬನ್ನಿ ಮಂಟಪಕ್ಕೆ ಹೋಗುತ್ತೆ. ಆದರೆ ಅಲ್ಲಿ ಓಡಾಡೋಂಥ ಜನ ಎಲ್ಲ ಫುಟ್ಪಾತ್ನಲ್ಲಿ ಓಡಾಡ್ತಾರೆ. ಆಮೇಲೆ ಅಲ್ಲಿ KR ಸರ್ಕಲ್ ಇರ್ಬೋದು, ತದನಂತರ ಚಾಮರಾಜ ಒಡೆಯರ್ದಿರ್ಬೋದು, ಹಾಗೆ R-ಗೇಟ್ ಸರ್ಕಲ್ ಇರ್ಬೋದು, ಇವೆಲ್ಲವೂ ರೌಂಡ್ ಅಬೌಟ್ಸು. ಇಲ್ಲಿ ಜನ ಮಧ್ಯದಲ್ಲಿ ಓಡಾಡೋಕ್ಕಾಗಲ್ಲ. ಹಾಗಾಗಿ ಒಂದು ವಿಸ್ತೃತವಾಗಿರುವಂತಹ ಫುಟ್ಪಾತ್ಗಳನ್ನ ಕೊಡಲಾಗಿದೆ. ಆದರೆ ಇವತ್ತು ಆ ಫುಟ್ಪಾತ್ನೇ ಕಿತ್ತು ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಮಾಡಿದರೆ ಜನ ಇಲ್ಲಿ ಓಡಾಡಬೇಕು. ಆಮೇಲೆ ಮೈಸೂರಿಗೆ ಬರುವಂಥ ಫಾರಿನರ್ಸ್ ಇರ್ಬೋದು, ಯಾವುದೇ ಟೂರಿಸ್ಟ್ಗಳಿರ್ಬೋದು, ಈ ಫುಟ್ಪಾತ್ಗಳ ಮೇಲೆ ಓಡಾಟ ಮಾಡಿ ಅರಮನೆ ಸುತ್ತ ತಿರುಗ್ತಾರೆ. ಹಾಗೆ ಜನನೂ ಕೂಡ ಓಡಾಟ ಮಾಡಲಿಕ್ಕೆ ಅಲ್ಲೇ ಅನುಕೂಲ ಇರೋದು. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದಂಥವ್ರು ಕೂಡ ಇನ್ನೊಂದು ಕಡೆ ಹೋಗಬೇಕು, ಅಲ್ಲಿ ಎಲ್ಲರೂ ಒಂದು ಶಾಪಿಂಗ್ ಹೋಗಬೇಕು ಅಥವಾ ಏನೋ ಖರೀದಿ ಮಾಡೋಕ್ಕೆ ಹೋಗಬೇಕು ಅಂದರೆ ಫುಟ್ಪಾತ್ ಮುಖಾಂತರನೇ ಹೋಗಬೇಕು. ಫುಟ್ಪಾತ್ನೇ ಕಿತ್ತರೆ ಜನ ಎಲ್ಲಿಗೆ ಹೋಗಬೇಕು? ರೋಡಲ್ಲಿ ಓಡಾಡೋಕ್ಕಾಗುತ್ತಾ? ಹಾಗಾಗಿ ನಾವಿವತ್ತು ಟೂರಿಸಮ್ JD ಅವ್ರನ್ನ ಭೇಟಿಯಾಗಿ ಇದನ್ನು ಕೂಡಲೇ ಕೈ ಬಿಡಬೇಕು. ಅದ್ರ ಜೊತೆಗೆ ಟಾಂಗಾ ಸ್ಟ್ಯಾಂಡ್ ಮಾಡೋದ್ರಿಂದ ಆ ಕತ್ತೆಯ ಉಚ್ಚೆ ವಾಸನೆ ಕುಡಿಯೋಕ್ಕೆ, ಅದರ ಲದ್ದಿ ವಾಸನೆ ಕುಡಿಯೋಕ್ಕೆ ಜನಕ್ಕೆ ಏನಾದ್ರೂ ಕೂಡ
ಏನೋ ಅವ್ರಿಗೇನಾದ್ರು ಕರ್ಮನ ಅದು. ಅದಕ್ಕೋಸ್ಕರವಾಗಿ ನಾವು ಹೋಗಿ ಭೇಟಿಯಾಗಿ ಬೇರೆ ಕಡೆ ಮಾಡಿ, ಕಾಡಾ ಆಫೀಸ್ ಎದುರುಗಡೆನೂ ಕೂಡ ಜಾಗ ಇದೆ, ಅಲ್ಲಿರುವಂತಹ ಸ್ಥಳಗಳಲ್ಲಿ ನೀವು ನಿರ್ಮಾಣ ಮಾಡಿ, ಅಲ್ಲೇ ಟಿಕೆಟ್ ಕೌಂಟ್ರು ಅಲ್ಲೇ ಇದೆ, ಜನಕ್ಕೆ ಅನುಕೂಲನೂ ಆಗುತ್ತೆ, ಅಲ್ಲಿ ಟಾಂಗಾ ಸ್ಟ್ಯಾಂಡ್ ಬೇಕಾದ್ರೆ ಮಾಡಿ. ಆದರೆ ಇದು ಸೂಕ್ತವಾದ ಸ್ಥಳ ಅಲ್ಲ ಅಂತೇಳಿ ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಕೂಡ ನೀವು ಹೇಳಿ ಸರಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಇವತ್ತು ಆ ಕೂಡಲೇ ನಾವು ಏನು ಹೆರಿಟೇಜ್ ಅದು ಲುಕ್ಕು ಕಾಪಾಡೋದಕ್ಕೋಸ್ಕರವಾಗಿ ಹಿಂದೆ ಆ ರಾಜಪಥವನ್ನು ನಿರ್ಮಾಣವನ್ನು ಮಾಡಿದ್ದು, ಅದರದ್ದು ಸ್ಟೋನ್ ಕಾರ್ವಿಂಗಲ್ಲಿ ಮಾಡಿದಂಥ ಫುಟ್ಪಾತನ್ನು ವಾಪಸ್ ಅಳವಡಿಸ್ಬೇಕು ಅಂತ ಹೇಳಿ ಅವ್ರನ್ನ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡಲೇ ಅದನ್ನು ವಾಪಸ್ ಅಳವಡಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನಾನು ಟೂರಿಸಂ JD ಮೋತಿಲಾಲ್ ಅವರಿಗೆ ಹಾಗೂ ಈ ಒಂದು ವಿಚಾರವನ್ನು ಕೈಗೆತ್ಕೊಂಡು ಇಲ್ಲಿ ಬಂದು ಇದಾಗಬೇಕು, ಜನರ ಪರವಾಗಿ ಇದನ್ನು ಈ ಕೆಲಸ ಆಗಬೇಕು ಅಂತೇಳಿ ಹೇಳಿ ಪ್ರಬಲವಾಗಿ ಧ್ವನಿ ಎತ್ತಿ ಈ ಒಂದು ಭೇಟಿಗೆ ಬಂದಿರುವಂತಹ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಸತೀಶ್ ಅವರು, ಸುಬ್ಬಯ್ಯ ಅವರು, ದಿನೇಶ್ ಗೌಡರು, SK ದಿನೇಶ್ ಅವರು ಹಾಗೂ ಎಲ್ಲ ನಮ್ಮ ಮುಖಂಡರುಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಮೈಸೂರಿನ ಹಿತದೃಷ್ಟಿಯಿಂದ ಯಾವುದೇ ವಿಚಾರಗಳಿದ್ರು, ಅದಕ್ಕೆ ಹಿತದೃಷ್ಟಿಗೆ ಅಡ್ಡವಾದಂಥ ಯಾವುದೇ ವಿಚಾರಗಳಿದ್ರೂ ಕೂಡ ಗಮನವನ್ನು ಕೊಡ್ತೀರಿ ಹಾಗೂ ನೀವು ಕೂಡ ಪ್ರಬಲವಾಗಿ ನಿಂತ್ಕೊಳ್ತೀರಿ. ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಕೂಡಲೇ ಆ ಫುಟ್ಪಾತನ್ನು ಪುನರ್ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಏನಾಗಿದೆ ಅಂತಂದರೆ, ಮೈಸೂರು ಸಿಟಿ ಕಾರ್ಪೊರೇಷನ್ನು ಇವತ್ತು ಚುನಾಯಿತ ಒಂದು ಸದಸ್ಯರುಗಳು ಅಲ್ಲಿಲ್ಲ. 2022 ನವಂಬರಿಂದ ಬಹುಶಃ 22 ನವಂಬರಿಂದ ಅಲ್ಲಿ 23 ನವಂಬರಿಂದ ಅಲ್ಲಿ ಚುನಾಯಿತ ಸದಸ್ಯರುಗಳಿಲ್ಲ. ಕಾರ್ಪೊರೇಷನ್ ಆಯುಕ್ತರಾಗಿ ಕಮಿಷನರಾಗಿ ಬಂದಂಥವರು ಬಡಾವಣೆಗಳಿಗೆ ಭೇಟಿ ಕೊಟ್ಟು ಜನರ ಕುಂದುಕೊರತೆಗಳನ್ನು ಆಲಿಸಬೇಕು. ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಯೋಜನೆ ಅಪ್ರೂವಲ್ ಮಾಡೋ ಮೊದಲು ಸ್ಥಳ ಪರಿಶೀಲನೆ ಮಾಡಬೇಕು. ನೀವು AC ರೂಮಲ್ಲಿ ನೀವು ಕೋಟ್ ಹಾಕೊಂಡು ಕೂತ್ಕೊಂಡು ಬರೀ ಮುಖ್ಯಮಂತ್ರಿಗಳು ಬಂದಾದ ಕೂಡಲೇ ಹೂಗುಚ್ಚ ಹೋಗಿ ಹಿಡ್ಕೊಂಡು ನಿಂತ್ಕೊಳ್ಳೋ ಅಂಥದ್ದೇ ತನ್ನ ಗುರಿ ಉದ್ದೇಶ ಅಂತ ಅಂದರೆ ಏನು ಡೆವಲಪ್ಮೆಂಟ್ ಆಗಲ್ಲ. ಅದ್ರ ಜೊತೆಗೆ ಇಂತಹ ಒಂದು ಅಪಸವ್ಯಗಳಿಗೆ ದಾರಿಯಾಗುತ್ತೆ. ಕಾರ್ಪೊರೇಷನ್ನವರು ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ ಡೈರೆಕ್ಟಾಗಿ ಹೇಳ್ತೀನಿ, ನೀವು ಸ್ಥಳಕ್ಕೆ ಭೇಟಿ ಕೊಡ್ತಾ ಇಲ್ಲ, ಬರೀ ರೂಮ್ ಒಳಗಡೆ ಕೂತ್ಕೊಂಡ್ಬಿಟ್ಟು ಸೈನ್ ಹಾಕೋ ಕೆಲಸ, ಕಡತಗಳಿಗೆ ಸೈನ್ ಹಾಕೋಂಥದ್ದು ಕೆಲಸನ ಅಷ್ಟೇ ಮಾಡ್ತಾಯಿದ್ರಿ. ಹಾಗಾಗಿಯೇ ಇಂತಹ ಅಪದ್ಧಗಳು ಸಂಭವಿಸ್ತಾ ಇದ್ದಾವೆ. ಒಂದು ವೇಳೆ ಕಾರ್ಪೊರೇಷನ್ ಕಮಿಷನರು ಮತ್ತು ಅವ್ರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಜನ ಎಲ್ಲಿ ಓಡಾಡೋಕ್ಕಾಗುತ್ತೆ ಅನ್ನೋದು ಅವ್ರಿಗೆ ಕಣ್ಣಿಗೆ ಅಲ್ಲಿ ಬೀಳ್ತಾ ಇತ್ತು, ಕಣ್ಣಿಗೆ ರಾಚೋ ರೀತಿಯಲ್ಲಿ ಇದೆ. ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡದಲ್ಲೇ ಕೊಟ್ಟಿರುವಂಥದ್ದು ಇದಕ್ಕೆಲ್ಲ ಕಾರಣ. ಇದಕ್ಕೆಲ್ಲ ಮೈಸೂರು ಸಿಟಿ ಕಾರ್ಪೊರೇಷನ್ನ ಉದಾಸೀನ ಪ್ರವೃತ್ತಿ. ಏನು ಮಾಡಿದ್ರು ನಡೀತೆ, ಕೇಳೋರು ಯಾರಿಲ್ಲ, ಇಲ್ಲಿ ಏನು ಚುನಾಯಿತ ಜನಪ್ರತಿನಿಧಿಗಳು ಇಲ್ಲ, ಕಾರ್ಪೊರೇಟರ್ಸು ಇಲ್ಲ ಅಂತ ಹೇಳಿ ಅವರೊಂದು ನಿರ್ಲಕ್ಷ್ಯ ಭಾವನೆಯನ್ನು ತಳೆದಿರುವಂಥದ್ದು ಇದಕ್ಕೆಲ್ಲ ಕಾರಣವಾಗಿದೆ. ಸರ್, ಈಗ ಮೈಸೂರಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಸರ್. ರಿಂಗ್ ರೋಡಲ್ಲಿ ನೋಡ್ಬೋದು, ಡಿವೈಡೆಡ್ ಅಲ್ಲೂ ಸಿಗ್ನಲ್ಗಳು ಹಾಕ್ತಾ ಇದ್ದಾರೆ, ಮತ್ತು ಸಿಟಿ ಒಳಗಡೆ ಸುಮಾರು ಒಂದು 80ಕ್ಕೆ ಹೆಚ್ಚು ಹೊಸ ಸಿಗ್ನಲ್ಗಳು ಹಾಕಿದ್ದಾರೆ. ಜನಕ್ಕೆ ಕಿರಿಕಿರಿ ಆಗ್ತಾ ಇದೆ. ಇಡೀ ಮೈಸೂರಿನಲ್ಲಿ ಸುಮಾರು 108 ಹೊಸ ಸಿಗ್ನಲ್ಗಳು ಬಂದಿದ್ದಾವೆ. ಬಹುಶಃ ಕಮಿಷನ್ ಚೆನ್ನಾಗಿ ಕೊಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆನೂ ಕೂಡ ಸಿಗ್ನಲ್ಗಳನ್ನು ಅಳವಡಿಸುವಂಥ ಕೆಲಸ ಆಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುಪುತ್ರರು ಹೇಳಬೇಕು. ಇದರಿಂದ ಏನೇನು ಉದ್ದೇಶಗಳಿದೆ ಸರ್, ಮೈಸೂರಿನ ಟ್ರಾಫಿಕನ್ನು ಇಂಪ್ರೂವ್ ಮಾಡೋ ಉದ್ದೇಶ ಇದೆಯಾ? ಯಾವುದು ಮೈಸೂರಿನ ಯಾವ ರಸ್ತೆಗೆ ಬೇಕಾದ್ರೂ ಹೋಗಿ, ಜನನೇ ಇಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿದ್ದಾವೆ, ಅಲ್ಲಿ ವಾಹನ ದಟ್ಟಣೆ ಇಲ್ಲ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ನೀವೊಂದು 6 ಗಂಟೆ 7 ಗಂಟೆ ಸಂದರ್ಭದಿಂದ ಒಂದು 8:30ವರೆಗೂ ಸಿಗ್ನಲ್ ಹಾಕಿ ಬೇಕಾದ್ರೆ ಬೇಡ ಅಂತ ಹೇಳಲ್ಲ. ಡೇ ಟೈಮಲ್ಲೂ ಸುಮ್ಮನೆ ಬಂದು ಸಿಗ್ನಲಲ್ಲಿ ನಿಲ್ಲಂಗೆ ಆಗೋಗಿದೆ ಜನಕ್ಕೆ. ಎಷ್ಟು ಸಿಗ್ನಲ್ಗಳಾಗಿದೆ ನಿಮಗೆ ಉದಾಹರಣೆ ಕೊಡ್ತಾ ಹೋಯ್ತು ಅಂತಂದರೆ, 50 ಮೀಟ್ರಿಗೂ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಆ ರೈಲ್ವೆ ಗೇಟ್ ಬರುತ್ತೆ. ಮುಂದಕ್ಕೆ ಬಂದಾದ ಕೂಡಲೇ ಸರ್ಕಲಲ್ಲಿ ಸಿಗುತ್ತೆ, ಅದು ಹೋದರೆ ಮೂಡಾ ಸರ್ಕಲಲ್ಲಿ ಸಿಗುತ್ತೆ, ಅರಮನೆ ಮುಂದಕ್ಕೆ ಮತ್ತೆ ಸಿಗುತ್ತೆ. ಇಲ್ಲಿಂದ ನೀವು ಹೋಗಿ ಇಲ್ಲಿ ಮೆಟ್ರೋಪಾಲ್ ಸರ್ಕಲಲ್ಲಿ ಆಯಿತು, ಅಲ್ಲಿಂದ ಮುಂದಕ್ಕೆ ಹೋದ ಕೂಡಲೇ DC ಆಫೀಸಿಗೆ ತಿರ್ಸೋ ಕಡೆ ಒಂದಿದೆ, ಅಲ್ಲಿಂದ ಮುಂದೆ ಹೋದ ಕೂಡಲೇ ನಿಮಗೆ ಕಲಾಮಂದಿರ ಸಿಗುತ್ತೆ, ಅಲ್ಲಿಂದ ಮುಂದೆ ಹೋದ ಕೂಡಲೇ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ವಾಲ್ಮೀಕಿ ರೋಡಿಗೆ ಹೋಗೋದು ಬೇಡ, ಅಲ್ಲಿಂದ ಪಡವಾರಹಳ್ಳಿ, ಅಲ್ಲಿಂದ ಮುಂದೆ ಸೈಂಟ್ ಜೋಸೆಫ್, ಅಲ್ಲಿಂದ ಮುಂದೆ BM ಮಾಲ್, ಅಲ್ಲಿಂದ ಮುಂದೆ ಗ್ರ್ಯಾಂಡ್ ಪಾ ಕಿಚನು, ಅಲ್ಲಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕು.
ಒಂದೂವರೆ 2 ಕಿಲೋಮೀಟ್ರಿಗೆ 9-10 ಸಿಗ್ನಲ್ಗಳು ಹಾಕಿದ್ದೀವಿ. ಇದ್ರ ಉದ್ದೇಶ ಏನು? ಆಮೇಲೆ ರಿಂಗ್ ರೋಡು ವೆಹಿಕಲ್ ಮೂವ್ಮೆಂಟು ಫ್ರೀ ಫ್ಲೋ ಇರಬೇಕು. ಅದಕ್ಕೆ ಅಂಡರ್ ಪಾಸ್ ಮತ್ತು ಓವರ್ ಬ್ರಿಡ್ಜ್ಗಳು ಮಾಡಬೇಕು. ಅದು ಸೊಲ್ಯೂಷನ್ನೇ ಹೊರತು ಸಿಗ್ನಲ್ ಅಳವಡಿಸೋದಲ್ಲ. ನೀವು ಬೊಗಾದಿನಲ್ಲಿ ಕೊಡಿ, ವಿಜಯನಗರ 4 ಸ್ಟೇಜಿಗೆ ಕೊಡಿ. ಆದರೆ ಸಿಕ್ಕಿದ ಜಾಗಕ್ಕೆಲ್ಲ ಕೊಡ್ತಾ ಇದ್ದೀರಲ್ಲ ನೀವು. ಯಾಕೆ ಸಿಗ್ನಲ್ಗಳನ್ನು ಅಳವಡಿಸಿದಿರಿ? ಮತ್ತೆಲ್ಲ ಅನ್ಸೈಂಟಿಫಿಕ್ ಆಗಿ. ಮತ್ತು ಡೇ ಟೈಮಲ್ಲಿ ಏನಕ್ಕೆ ಅಗತ್ಯ ಇದೆ? ಬೆಳಗ್ಗೆ ಪೀಕ್ ಅವರ್ಸಾ 9 ಗಂಟೆವರೆಗೆ 9:30 ಮೈಸೂರಿನಲ್ಲಿ ಅಷ್ಟೇ. ಅದಾದಮೇಲೆ ಸಿಗ್ನಲ್ಗಳು ಆಫ್ ಮಾಡಿ. ಅದನ್ನೂ ಮಾಡ್ತಾ ಇಲ್ಲ. ಏನೋ ಕಮಿಷನ್ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಸಿಕ್ಕಿದ ಜಾಗಕ್ಕೆಲ್ಲ ಸಿಗ್ನಲ್ಗಳು ಹಾಕಿದ್ದಾರೆ. ಇದರಿಂದ ಜನಕ್ಕೆ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಅಂತೂ ಆಗ್ತಾ ಇಲ್ಲ. ರಿಂಗ್ ರೋಡಿಗೆ 7 ಕಡೆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ನಾನೇ ಸಂಸದನಾಗಿರುವಾಗಲೇ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇನ್ನೂ ಹೆಚ್ಚು ಬೇಕು ಅಂತಂದರೆ ನಮ್ಮ ಸಂಸದರಿದ್ದಾರೆ, ಅವ್ರು ಖಂಡಿತ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆದರೆ ಸಿಗ್ನಲ್ ಅಳವಡಿಸುವಂಥದ್ದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಸಿಗ್ನಲ್ ಭಾಗ್ಯ ಇದೆ ಅಷ್ಟೇ, ಅವರಿಗೆ ಕಮಿಷನ್ ಭಾಗ್ಯ. ಸರ್, ಫ್ಲೆಕ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಸಂಬಂಧಪಟ್ಟಂತೆ ನೀವು ಮನವಿ ಕೂಡ ಕೊಟ್ಟಿದ್ದೀರಿ ತೆಗಿಬೇಕು ಅಂತ. ಕೆಲವೊಂದು ಕಡೆ ತೆಗೆದಿದ್ರೆ, ಬಟ್ ಇನ್ನ ಕೆಲವೊಂದು ಕಡೆ ಹಾಗೆ ಇದೆ ಸರ್. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಗೇಟ್ ಸೈನೇಜ್ಗಳಲ್ಲಿ ಎಲ್ಲ ಕಡೆ ತೆಗೆಸ್ತಾ ಇದ್ದಾರೆ. ಹಾಗೆ ಕೆಲವು ಕಡೆ ಫ್ಲೆಕ್ಸ್ಗಳಿದೆ, ಆ ಫ್ಲೆಕ್ಸ್ಗಳನ್ನ ಹಳೆ ಫ್ಲೆಕ್ಸ್ಗಳು ಬಾಕಿ ಇದ್ದಾವೆ, ಅವನ್ನೆಲ್ಲದನ್ನು ಕೂಡ ಕುಲ್ಲಾ ಮಾಡಬೇಕು. ನಾನು ಮೈಸೂರಿನ ಮಹಾಜನತೆಯಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ. ಚೆನ್ನೈನಲ್ಲಿ ಅಂದರೆ ಫ್ಲೆಕ್ಸ್ಗಳಿಂದ ಗಬ್ಬೆದ್ದೋಗಿದ್ದ ಸಿಟಿನ ಇವತ್ತು ಫ್ಲೆಕ್ಸ್ ಫ್ರೀ ಸಿಟಿ ಮಾಡಿದ್ದಾರೆ. ಮೈಸೂರು ಇಡೀ ದೇಶಕ್ಕೆ ಮೇಲ್ಪಂಕ್ತಿ ಹಾಕ್ಕೊಟ್ಟಿತ್ತು. ಯಾಕಂದರೆ ಫ್ಲೆಕ್ಸ್ ಇರಲಿಲ್ಲ ನಮ್ಮಲ್ಲಿ. ಬೆಟ್ಸೂರು ಮಠ ಅವರು ಇಲ್ಲಿ ಕಮಿಷನರ್ ಆಗಿದ್ದಾಗ ಎಲ್ಲ ಕಡೆ ಕ್ಲೀನ್ ಮಾಡಿಸಿದ್ರು. ಆದರೆ ಇವತ್ತು ಮೈಸೂರು ಫ್ಲೆಕ್ಸ್ ಸಿಟಿ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಮನವಿನೂ ಕೂಡ ಕೊಟ್ಟಿದ್ದೀವಿ. ನೆನ್ನೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೂ ಕೂಡ ಸದನದಲ್ಲಿ ಮಾತಾಡಿದ್ದಾರೆ. ನಾನು ಅವರ ಒಂದು ಏನು ಹೇಳಿಕೆ ಅದನ್ನು ಸ್ವಾಗತಿಸ್ತೀನಿ. ಆದರೆ ಹೇಳಿಕೆ ಥರ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಮೈಸೂರಲ್ಲಿ ಯಾವ ಸರ್ಕಲ್ಲಿಗೆ ಹೋಗಲಿ, ಎಲ್ಲೋ ಹಬ್ಬ ಹರಿದಿನಗಳು, ಈ ರಾಜಕಾರಣಿಗಳ ಹಾವಳಿ, ಎಲ್ಲ ಪಕ್ಷ BJP JDS ಕಾಂಗ್ರೆಸ್ ಎಲ್ಲ ಪಕ್ಷಗಳದ್ದು ಹಾವಳಿಯಿಂದಾಗಿ ಇವತ್ತು ಫ್ಲೆಕ್ಸ್ಗಳು ಬರ್ತಿದ್ದಾವೆ. ನಾನೆಲ್ಲ ಮೈಸೂರಿನ ಮಹಾಜನತೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೇಳ್ಕೊಳ್ತೀನಿ, ನಿಮಗೆ ಪ್ರಚಾರದ ಗೀಳಿದೆಯಾ, ಹುಚ್ಚಿದೆಯಾ? ಮೈಸೂರಿನಲ್ಲಿ ಪತ್ರಿಕೆಗಳಿದ್ದಾವೆ, ಸ್ಥಳೀಯ ಪತ್ರಿಕೆಗಳಿದ್ದಾವೆ, ರಾಜ್ಯ ಮಟ್ಟದ ಪತ್ರಿಕೆಗಳಿದ್ದಾವೆ. ನೀವು ಫ್ಲೆಕ್ಸ್ ಹಾಕೋದಕ್ಕೆ ಅದ್ರ ಪ್ರಿಂಟಿಂಗಿಗೆ ಕಾಸ್ಟ್ ಖರ್ಚು ಮಾಡ್ತಿರಲ್ಲ, ಅದು ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಇನ್ನೂ ಹೆಚ್ಚು ರೀಚ್ ಇರುತ್ತೆ. ಪತ್ರಿಕೆಗಳಿಗೂ ಒಳ್ಳೇದಾಗುತ್ತೆ, ನಿಮಗೂ ಇನ್ನೂ ಒಳ್ಳೇದಾಗುತ್ತೆ. ಯಾಕೆಂತಂದರೆ ನಿಮ್ದು ಯಾವುದೋ ಒಂದು ಸರ್ಕಲಲ್ಲಿ ಪೋಸ್ಟ್ ಹಾಕಿರ್ತೀರಿ, ಇಡೀ ಮೈಸೂರಿಗೆಲ್ಲ ತೋರಿಸ್ತಾರೆ ಪತ್ರಿಕೆಯಲ್ಲಿ. ಸಣ್ಣ ಪುಟ್ಟ ಚಾನೆಲ್ಗಳಿದೆ, ಅಡ್ವರ್ಟೈಸ್ಮೆಂಟ್ ಕೊಡಿ, ನಿಮಗೆ ಮೈಸೂರು ಸ್ವಚ್ಛವಾಗಿರುತ್ತದೆ, ನಿಮಗೂ ಹೆಚ್ಚಿನ ಪ್ರಚಾರ ಸಿಗುತ್ತೆ. ಆದರೆ ಫ್ಲೆಕ್ಸ್ಗಳು ಹಾಕ್ಬಿಟ್ಟು ಮೈಸೂರನ್ನ ಗಬ್ಬೆಳಿಸೋ ಕೆಲಸನ ಮಾಡಬೇಡಿ ಅಂತ ಮೈಸೂರಿನ ಮಹಾಜನತೆಗೆ ರಾಜಕಾರಣಿಗಳ ಆದಿಯಾಗಿ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೀವಿ. ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಈಗ ಬ್ಲೇಮ್ ಗೇಮ್ ಶುರುವಾಗಿದೆ. ಮೋದಿ ಅವರು ಇಂದಲೇ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ರೀತಿ. ಈಗ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬಂಕನ್ನೇ ಮುಚ್ಚಕ್ಕೆ ಹೊರಟಿದ್ದಾರೆ, ಸಿಗ್ತಾ ಇಲ್ಲ. ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲು ಅಬಾಧಿತವಾಗಿ ಸಿಗ್ತಾ ಇದೆ. ಗ್ಯಾಸನ್ನ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ನಾದರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲದ ಮುಖಾಂತರವಾಗಿ ನಾವು ತರ್ತೀವಿ, ಅದನ್ನು ಇಲ್ಲಿ ರೀಫೈನ್ ಮಾಡ್ತೀವಿ. ಗ್ಯಾಸನ್ನು ನಾವು ಕ್ರಯೋಜೆನಿಕ್ಸ್ದು ನಿಮಗೆ ಅಂದರೆ ಆ ಟೆಂಪ್ರೇಚರಲ್ಲಿ ನಾವು ತರಬೇಕು. ಅದನ್ನ ತೊಗೊಂಬಂದು ಸ್ಟಾಕನ್ನು ತಿಂಗಳಾನುಗಟ್ಲೆಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಇಡೀ ಜಗತ್ತೇ ಇದರಿಂದ ಪ್ರಭಾವಿತವಾಗಿದೆ. ನಮ್ಮ ಭಾರತ ದೇಶನೂ ಕೂಡ ಅದು ಹೊರತಾಗಿಲ್ಲ. ಇದನ್ನು ಜನನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. 2011ರಿಂದ 2013ವರೆಗೂ ಯಾವ ಪರಿಸ್ಥಿತಿ ಇತ್ತು? ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಖಾತೆ ಸಚಿವರಾಗಿರ್ಬೇಕಾದ್ರೆ ರಾತ್ರಿ 8 ಗಂಟೆ ಪೆಟ್ರೋಲ್ ಬಂಕನ್ನು ಮುಚ್ಚಿಸರು. ಆಯಿಲ್ ಬಾಂಡ್ಗಳನ್ನ ಯಾಕೆ ಇಶ್ಯೂ ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಇವತ್ತು ದೇಶದ ಜನತೆಗೆ ಅರ್ಥವಾಗಿದೆ, ಇದು ಜಾಗತಿಕ ಸಮಸ್ಯೆ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಕುಕ್ಕಿಂಗ್ ಗ್ಯಾಸ್ಗೆ ಕೊಡ್ತಾ ಇದ್ದಾರೆ, ಮನೆಗೆ ಅಡುಗೆ ಅನಿಲ ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಹಾರ್ಮುಜ್ ಸ್ಟ್ರೇಟ್ ಅಥವಾ ಹಾರ್ಮುಜ್ ಕೊಲ್ಲಿಯ ಮುಖಾಂತರವಾಗಿ ನಮ್ಮ ಏನು ಕಾರ್ಗೋ ನಮ್ಮ ಕಂಟೈನರ್ಸ್ಗಳ ಮುಖಾಂತರವಾಗಿ ಬರ್ತಾ ಇದೆ, ಕೆಲವೊಂದು ಬಂದು ತಲುಪಿದೆ. ಸಮಸ್ಯೆ ಸುಧಾರಣೆ ಆಗುತ್ತೆ ಇನ್ನೂ ಕೂಡ. ಆದರೆ ಇದು ಜಾಗತಿಕ ಸಮಸ್ಯೆಯನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಮಸ್ಯೆ ಅಂತ ಬಿಂಬಿಸುವಂಥದ್ದು ಅಗತ್ಯ ಇಲ್ಲ. ಆಮೇಲೆ ನಮ್ಮ ಜನಕ್ಕೊಂದು ಏನು ಅಂತಂದರೆ, ಮಾರ್ಕೆಟ್ ಒಳಗಡೆ ನೀರುಳ್ಳಿನ ರಾಶಿ ಹಾಕ್ಕೊಂಡು ಅಲ್ಲೇ ಮಾರ್ತಿರ್ತಾರೆ, ಕೇಳೋನೇ ದಿಕ್ಕಿರಲ್ಲ. ಯಾವನಾದರೂ ಒಂದು ಪುಕಾರ ಸ್ಫುಟ ಈರುಳ್ಳಿ ಸಿಗಲ್ವಂತೆ ಅಂತಂದರೆ ಇದ್ಬೋದರ
ಮನೇಲಿ ಕೊಳ್ತೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತುಂಬಿಸ್ಕೊಂಬಂದು ಇಟ್ಕೊಳ್ತಾರೆ, ಜಾಸ್ತಿ ರೇಟ್ ಕೊಡ್ತಾರೆ. ಈ ಪ್ಯಾನಿಕ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಳಕೆಗೆ ಅಗತ್ಯ, ನಿಮಗೆ ದಿನದ ಅಗತ್ಯತೆ ಏನಿದೆಯಲ್ಲ ಅದಕ್ಕೆ ಬೇಕಷ್ಟಿದೆ. ಆದರೆ ಕಾಂಗ್ರೆಸ್ನವ್ರು ಹೋಗೋದು ರಸ್ತೆ ಬದಿ ನಿಂತ್ಕೊಳ್ಳೋದು, ಗ್ಯಾಸ್ ಸಿಲಿಂಡ್ರ್ ಇಲ್ಲ, ಗ್ಯಾಸ್ ಸಿಲಿಂಡ್ರ್ ಇಲ್ಲ. 1998ರಲ್ಲಿ ಡೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನೀರುಳ್ಳಿ ಪೋಸ್ಟ್ ಇಟ್ಕೊಂಬಿಟ್ಟು ನೀವು ಚುನಾವಣೆ ಗೆದ್ದಿದ್ದು ನಮಗೆ ಗೊತ್ತಿದೆ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ಮಾಧ್ಯಮಗಳು ಪ್ರೊಯಾಕ್ಟಿವ್ ಆಗಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಇಂಡಿಪೆಂಡೆಂಟ್ ಮೀಡಿಯಾ ಇದೆ, ಸತ್ಯಾಸತ್ಯತೆ ಜನಕ್ಕೆ ಅರ್ಥವಾಗ್ತಿದೆ. ಇವಾಗ ಬುಕ್ಕಿಂಗು ಆದ ಕೂಡಲೇ ಬರ್ತಾಯಿತ್ತು 24 ಗಂಟೆ ಒಳಗಡೆ, 2 ದಿನ 3 ದಿನ ಟೈಮ್ ತೊಗೊಳ್ತಿದೆ ಹೊರತು ಎಲ್ಲೂ ಕೊರತೆ ಆಗಲ್ಲ. ಕಾಂಗ್ರೆಸ್ನವರ ಈ ಅಪಪ್ರಚಾರಕ್ಕೆ ಯಾರು ಕಿವಿಗೊಡ್ಬೇಡಿ.